ಕೌಶಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಡೆವಿಲ್ ಸಿನಿಮಾಗೆ ಹೋಗಿದ್ವಿ. ಬೆಳಗ್ಗೆ 6:30 ಪ್ರದರ್ಶನ. ಚಿತ್ರಮಂದಿರ ಯಾವುದು ಗೊತ್ತಾ? ತೆಲುಗು ಸೆಂಟರ್ ಮುರಳಿ ಅಂತ ಮತ್ತಿಕೆರೆಯಲ್ಲಿದೆ ಈ ಚಿತ್ರಮಂದಿರ. ಈ ಚಿತ್ರಮಂದಿರದ ಬಗ್ಗೆ ಕಳೆದ ಎಪಿಸೋಡ್ನಲ್ಲೆಲ್ಲ ನಾವು ಹೇಳಿದ್ವಿ, ಕಳೆದ ಅನೇಕ ಎಪಿಸೋಡ್ನಲ್ಲಿ. ಅದೇ ಚಿತ್ರಮಂದಿರಕ್ಕೆ ಡೆವಿಲ್ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಹೋದರೆ ಅಲ್ಲಿ ಅಭಿಮಾನಿಗಳು ಅದಾಗಲೇ ಸೇರಿಕೊಂಡಿದ್ರು. ಅರೆ ಏನು ಗುರು, ಪ್ರೇಕ್ಷಕರು ಬರೀ ಇಷ್ಟೇನಾ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದಿದ್ದು ಪ್ರೇಕ್ಷಕರು ಅಷ್ಟೇ, ಪ್ರೇಕ್ಷಕರೇನಿರಲಿಲ್ಲ. ಮತ್ತು ನಮಗೆ ಮೊದಲೇ ಗೊತ್ತಿತ್ತು, ಪ್ರೇಕ್ಷಕರು ಇಲ್ಲಿಗೆ ಆ ಥರ ಏನು ಬರಲ್ಲ, ವಾವ್ ಅನ್ನೋ ಥರ ಬರಲ್ಲ ಅಂತ. ಯಾಕಂತೇಳಿ ತೆಲುಗು ಸೆಂಟರ್, ಇಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ತುಂಬಾ ಕಡಿಮೆ. ಹೀಗಾಗಿ ಪ್ರೇಕ್ಷಕರು ಆ ಮಟ್ಟಕ್ಕೆ ಬರಲ್ಲ, ನುಗ್ಗಲ್ಲ ಅಂತ. ಆದರೆ ಅವೆಲ್ಲ ಕೂಡ ಹುಸಿ ಆಯಿತು. ಯಾಕಂತೇಳಿದರೆ ನಾವು ಚಿತ್ರಮಂದಿರದ ಹೊರಗಡೆ ನೋಡಬೇಕಾದ್ರೆ ಇದ್ದಂತಹ ಪ್ರೇಕ್ಷಕರೇನಿದ್ದಾರೆ ಅದು ಚಿತ್ರಮಂದಿರದ ಒಳಗಡೆ ಹೋದಾಗ ಇರಲಿಲ್ಲ. ಹಾಗಂತ ಚಿತ್ರಮಂದಿರ ಸಂಪೂರ್ಣವಾಗಿ ಖಾಲಿ ಇತ್ತಾ? ಇಲ್ಲ. ಬದಲಾಗಿ ಚಿತ್ರಮಂದಿರ ಹೌಸ್ಫುಲ್ ಆಗಿತ್ತು. ಫುಲ್ ಚಿತ್ರಮಂದಿರ ಭರ್ಜರಿಯಾಗಿ, ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನ. ಅದೆಷ್ಟೋ ಸಿನಿಮಾಗಳನ್ನು ಮುರಳಿ ಚಿತ್ರಮಂದಿರದಲ್ಲಿ ನಾನು ವೀಕ್ಷಣೆ ಮಾಡಿದ್ದೆ, ಆದರೆ ಯಾವತ್ತೂ ಹೌಸ್ಫುಲ್ ಆಗಿರಲಿಲ್ಲ. ಫಾರ್ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಕನ್ನಡ ಸಿನಿಮಾ ಹೌಸ್ಫುಲ್ ಆಗಿರೋದು. ಕೊನೆ ಬಾರಿ ಕಾಂತಾರಕ್ಕೆ ಹೋಗಿದ್ದೆ, ಹೌಸ್ಫುಲ್ ಆಗಿರಲಿಲ್ಲ. ಕ್ರಾಂತಿ ಸಿನಿಮಾ ಮುಂಭಾಗದಲ್ಲಿ ಸ್ವಲ್ಪ ಖಾಲಿ ಇತ್ತು, ನಾಲ್ಕೈದು ಸೀಟಲ್ಲ, 1-2 ರೋ. ಆದರೆ ಈ ಸಿನಿಮಾಗೆ ಹಾಗಲ್ಲ, ಹೌಸ್ಫುಲ್, ಭರ್ಜರಿಯಾದಂಥ ಪ್ರದರ್ಶನಗಳು. ಕೇವಲ ಈ ದರ್ಶನ್ ಸಿನಿಮಾ ಅಂತ ಹೇಳಿದರೆ ಈ 3 ದಿನ ಅಂದರೆ ಸೋಮವಾರದ ತನಕ ಕೂಡ ಫ್ಯಾಮಿಲಿ ಆಡಿಯನ್ಸ್ ಬರಲ್ಲ, ಹೆಣ್ಮಕ್ಕಳು ಬರಲ್ಲ, ಬರೀ ಗಂಡು ಮಕ್ಕಳೇ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಅದು ಆಗಿರಲಿಲ್ಲ. ಬದಲಾಗಿ ಫ್ಯಾಮಿಲಿ ಆಡಿಯನ್ಸ್ ಕೂಡ ಬಂದಿದ್ದರು, ಹೆಣ್ಮಕ್ಕಳು ಕೂಡ ಚಿತ್ರಮಂದಿರದಲ್ಲಿ ಇದ್ದರು, ಜೊತೆಗೆ ಅಭಿಮಾನಿಗಳು ಇದ್ದರು, ವಿಸಿಲು ಇತ್ತು, ಸೆಲೆಬ್ರೇಷನ್ ಇತ್ತು, ಎಲ್ಲನೂ ಇತ್ತು. ಸಿನಿಮಾ ಆರಂಭ ಆಗೋದಕ್ಕೂ ಸ್ವಲ್ಪ ಮೊದಲು ಅಂದರೆ 6:15 ಸಿನಿಮಾ ಆರಂಭ ಆಗಬೇಕಾಗಿತ್ತು. 2 ನಿಮಿಷ ಮುಂಚೆ ಸಿನಿಮಾ ಹಾಕು ಅಂತ ಪ್ರೇಕ್ಷಕರೆಲ್ಲ ಗಲಾಟೆನೇ ಮಾಡಿದರು. ವಿಸಿಲ್ಲು, ಕೇಕೆ ಎಲ್ಲನೂ ಇತ್ತು. ಆ ಮಟ್ಟದಲ್ಲಿ ವಿಭಿನ್ನವಾದಂಥ ಕ್ರೇಜ್. ನಾವು ಗಾಂಧಿನಗರದಲ್ಲಿ ಈ ಕ್ರೇಜನ್ನು ನೋಡ್ತೀವಿ, ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಕ್ರೇಜನ್ನು ನೋಡ್ತೀವಿ. ಇದೇ ಕ್ರೇಜ್ ತೆಲುಗು ಸೆಂಟರ್ ಮುರಳಿ ಚಿತ್ರಮಂದಿರದಲ್ಲಿ ಇವತ್ತು ಇತ್ತು. ಹೊಸ ಇತಿಹಾಸಕ್ಕೆ ಈ ಚಿತ್ರಮಂದಿರ ಇವತ್ತು ನಾಂದಿ ಆಡಿತ್ತು. ಇರಲಿ, ಇನ್ನು ಸಿನಿಮಾ ಆರಂಭವಾಯಿತು. ಸಿನಿಮಾ ಆರಂಭವಾದ ಬಳಿಕ ಅಲ್ಲ, ಏನು ಸಿನಿಮಾ ಗುರು ಇದು ಅಂತ ಒಮ್ಮೆ ಅನಿಸ್ತು. ಆರಂಭದಲ್ಲೇ ರಾಜಕಾರಣ, ಅದಾದ ಬಳಿಕ ಪ್ರೀತಿ. ಇಲ್ಲಿ ದರ್ಶನ್ ಅವರದ್ದು 2 ಕ್ಯಾರೆಕ್ಟರ್, ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್. ಪಾಸಿಟಿವ್ ಏನು, ನೆಗೆಟಿವ್ ಏನು? ಇಲ್ಲಿ ನಮಗೆ ಇಷ್ಟ ಆಗೋದು, ವಾವ್ ಅನಿಸೋದು, ಅಬ್ಬಬ್ಬ ಅನಿಸೋದು ದರ್ಶನ್ ಅವರ ನೆಗೆಟಿವ್ ಕ್ಯಾರೆಕ್ಟರ್. ಏನು ಗುರು, ದರ್ಶನ್ ಅವರು, ಒಂದಿಷ್ಟು ಮಂದಿ ಹೇಳ್ತಾರೆ ದರ್ಶನ್ ಅವ್ರಿಗೆ ಆ್ಯಕ್ಟಿಂಗ್ ಬರಲ್ಲ, ದರ್ಶನ್ ಅವ್ರು ಆ್ಯಕ್ಟ್ ಮಾಡಲ್ಲ, ಹಾಗೆ ಹೀಗೆ, ಬರೀ ಮಾಸ್ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂತ ಒಂದಿಷ್ಟು ಆರೋಪ. ಅಂಥವರು ಈ ಸಿನಿಮಾವನ್ನು ಒಮ್ಮೆ ವೀಕ್ಷಣೆ ಮಾಡಿ ಗೊತ್ತಾಗತ್ತೆ ದರ್ಶನ್ ಅವರಿಗೆ ಯಾವ ರೀತಿ ಆ್ಯಕ್ಟಿಂಗ್ ಬರುತ್ತೆ. ಅದು ಈಗಾಗಲೇ ಆಲ್ರೆಡಿ ನಮ್ಮ ಪ್ರೀತಿಯ ರಾಮ್ ಸಿನಿಮಾದಲ್ಲಿ ಅವರು ಮಾಡಿ ತೋರಿಸಿದ್ದಾರೆ, ಅದನ್ನು ಮತ್ತೇನು ಪ್ರೂವ್ ಮಾಡಬೇಕಾಗಿಲ್ಲ. ಇದನ್ನು ಸ್ವತಃ ದರ್ಶನ್ ಅವರೇ ಹೇಳ್ಕೊಂಡಿದ್ದಾರೆ ಕೂಡ. ಯಾಕೆ ಆ ಥರ ಪಾತ್ರಗಳನ್ನು ಮಾಡ್ತಾ ಇಲ್ಲ, ನಮ್ಮ ಪ್ರೀತಿಯ ರಾಮ್ ಸಿನಿಮಾಗೆ ಪ್ರೇಕ್ಷಕರು ಆ ಮಟ್ಟದ ರೆಸ್ಪಾನ್ಸ್ ನೀಡಿಲ್ಲ. ಹೀಗಾಗಿ ಆ ಬಳಿಕ ಯಾವುದೇ ಕೂಡ ದರ್ಶನ್ ಅವರಿಗೆ ಅಂಥ ಪಾತ್ರಗಳು ಬಂದಿಲ್ಲ, ಕೇವಲ ಮಾಸ್ ಪಾತ್ರಗಳೇ ಬಂತು. ಹೀಗಾಗಿ ಅವರು ಅದನ್ನೇ ಮುಂದುವರಿಸ್ಕೊಂಡು ಹೋದರು ಅಂತ. ಸೇಮ್ ಅದಕ್ಕೆ ದರ್ಶನ್ ಅವರು ಹೊಣೆನೂ ಅಲ್ಲ, ಬೇರೆ ಯಾರು ಹೊಣೆ ಕೂಡ ಆಗಲ್ಲ. ಪ್ರೇಕ್ಷಕರು ನೋಡಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ದರ್ಶನ್ ಅವರು ಬಂದಂಥ ಮಾಸ್ ಪಾತ್ರವನ್ನೇ ನಿರ್ವಹಿಸಿದರು. ಪ್ರಸ್ತುತ ಒಂದು ಅತ್ಯುತ್ತಮ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸ್ಕೊಂಡಿದ್ದಾರೆ, ನೆಗೆಟಿವ್ ಕ್ಯಾರೆಕ್ಟರ್. ಇವೆಲ್ಲವನ್ನು ನೋಡ್ತಾ ಇದ್ದರೆ ದರ್ಶನ್ ಅವರು ನಿಜವಾಗ್ಲೂ ಹೀರೋನೋ ಅಥವಾ ವಿಲನ್ನೋ ಅನ್ನುವ ಪ್ರಶ್ನಾರ್ಥಕ ಮೂಡುವಂತೆ ಮಾಡುತ್ತೆ. ಭರ್ಜರಿಯಾದಂಥ ಒಂಥರ ಈ ಏಜ್ ಆದಮೇಲೆ ಈ ನಟರೆಲ್ಲ ಈಗ ದೇವರಾಜ್ ಆಗಿರ್ಬೋದು, ಹೀಗೆ ಒಂದಿಷ್ಟು ನಮ್ಮ ಹಿರಿಯ ನಟರು, ಅಂಬರೀಷ್ ಅವರೆಲ್ಲ ಆರಂಭದಲ್ಲಿ ಹೀರೋ ಆಗಿ ಮಾಡಿದರು. ಅದಾದ ಬಳಿಕ ತಂದೆ ಕ್ಯಾರೆಕ್ಟರ್ ಆ ಥರ ಎಲ್ಲ ಮಾಡಿದ್ದಾರೆ. ದರ್ಶನ್ ಅವರು ಖಡಕ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾರಂತ ಅನಿಸುತ್ತೆ. ಆ ಮಟ್ಟದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಇದು ತುಂಬಾ ಚೆನ್ನಾಗಿದೆ. ಇನ್ನು ಹಾಡುಗಳು
ಹಾಡುಗಳಷ್ಟೇ ಚೆನ್ನಾಗಿದೆ, ಹಾಡುಗಳು ಪ್ರತಿಯೊಂದು ಹಾಡುಗಳು ಕೂಡ ಚೆನ್ನಾಗಿದೆ. ಮ್ಯೂಸಿಕ್ ಬಿ ಜಿ ಎಮ್ ಅಂತೂ ಎಕ್ಸಲೆಂಟ್. ಬಿ ಜಿ ಎಮ್ನ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಫೈಟ್ ಯಾಕೋ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಡೆವಿಲ್ ಅನ್ನೋ ಹೆಸರು ಕೇಳ್ತಾ ಇದ್ದರೆ ಇದೊಂಥರ ಆ್ಯಕ್ಷನ್ ಪ್ಯಾಕ್ ಸಿನಿಮಾ ಅಂತ ಎಲ್ಲರೂ ಅನ್ಕೋತಾರೆ. ಆದರೆ ಇಲ್ಲಿ ಆ್ಯಕ್ಷನಿಗೆ ಅಂತಹ ಒತ್ತು ಕೊಟ್ಟಿಲ್ಲ. ಕೇವಲ 3 ಫೈಟ್ ಇದ್ದಿದ್ರಲ್ಲಿ ಚೆನ್ನಾಗಿದೆ. 3 ಫೈಟ್ನ ಕ್ಲೈಮ್ಯಾಕ್ಸ್ ಫೈಟಿಗಿಂತ 2 ಫೈಟ್ ಏನಿದೆ ತುಂಬಾ ಅತ್ಯದ್ಭುತವಾಗಿದೆ. ಕ್ಲೈಮ್ಯಾಕ್ಸು ಓಕೆ ಫೈಟ್ ಕ್ಲೈಮ್ಯಾಕ್ಸು ಚೆನ್ನಾಗಿದೆ. ಆದರೆ ಸ್ವಲ್ಪ ಎಲಿಮೆಂಟ್ಸ್ಗಳೆಲ್ಲ ಹಳೆ ಸಿನಿಮಾದ ಶೈಲಿಯಂತೆ ಕಾಣುತ್ತೆ. ಇನ್ನು ಹಾಸ್ಯ ದರ್ಶನ ಮಾಡೋದು ಈಗಾಗಲೇ ಹೇಳಿದ್ದೀನಲ್ಲ, ಪಾಸಿಟಿವ್ ಮತ್ತು ನೆಗೆಟಿವ್. ಅದರಲ್ಲಿ ಈ ಪಾಸಿಟಿವ್ ಕ್ಯಾರೆಕ್ಟರ್ ಏನಿದೆ ಅದು ಫಸ್ಟ್ ಹಾಫಲ್ಲಿ ತುಂಬಾ ಕಚ್ಚಗಳು ಇಡುತ್ತೆ. ಕಾಮಿಡಿ ಅಂತ ಹೇಳಿದರೆ ಗಿಲ್ಲಿಯ ಕಾಮಿಡಿ, ಅದು ಒಂಥರ ಕಾಮಿಡಿ ಇದೆ, CBI ಅಂತ. ಅದು ನೋಡಿ ಚಿತ್ರಮಂದಿರ ಒಂಥರ ಮಜವಾಗಿದೆ ಅದು. ಅದನ್ನು ಬಿಟ್ಟರೆ ಮಿಕ್ಕವೆಲ್ಲ ತುಂಬಾ ಅತ್ಯದ್ಭುತ. ಹಾಗೆಯೇ ಒಂದಿಷ್ಟು ನೆಗೆಟಿವ್ ಇದೆ, ಹಾಗೆ ಒಂದಿಷ್ಟು ಪಾಸಿಟಿವ್ ಕೂಡ ಇದೆ. ಓವರಾಲ್ ಆಗಿ ಏನಂತ ಹೇಳಿದರೆ ಒಂದು ರಾಜಕಾರಣದ ಒಂದು CM ಆಗುವಂತಹ ಕಥಾಹಂದರ ಉಳ್ಳಂಥ ಸಿನಿಮಾ. ನೆಗೆಟಿವ್ ಪಾಸಿಟಿವ್ ಅದೇನಂತ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿ. ಪಕ್ಕ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಕೊಟ್ಟ ದುಡ್ಡಿಗೆ ಅಂತೂ ಮೋಸ ಇಲ್ಲ, ಮನೋರಂಜನಾತ್ಮಕ ಸಿನಿಮಾ. ಇನ್ನು ಅಭಿನಯದ ವಿಚಾರಕ್ಕೆ ಬಂದರೆ ಈಗಾಗಲೇ ಹೇಳಿದ್ದೀನಿ, ಡಿ ಬಾಸ್ ದರ್ಶನ್ ಅವ್ರದ್ದು ಅಭಿನಯ ಈ ತನಕದ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಆ್ಯಕ್ಟಿಂಗ್ ಈ ಚಿತ್ರದಲ್ಲಿ ಇದೆ. ತುಂಬಾ ಅತ್ಯದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಹೀರೋಯಿನ್ ರಚನಾ ರೈ ಈಗಾಗಲೇ ಒಂದು ತುಳು ಸಿನಿಮಾದಲ್ಲಿ ಅಭಿನಯ ಮಾಡಿದರು. ಸರ್ಕಸ್ ಅನ್ನುವ ತುಳು ಸಿನಿಮಾ ಇದವರ 2ನೇ ಸಿನಿಮಾ, ಕನ್ನಡದಲ್ಲಿ ಮೊದಲ ಸಿನಿಮಾ ಅಂತ ಏನು ಅನಿಸಲ್ಲ. ಇನ್ನು ಅಚ್ಯುತ್ ಕುಮಾರ್ ಅವರದ್ದು ಪಾತ್ರ ಅಂತೂ ಈ ಸಿನಿಮಾದ ಹೈಲೈಟು. ಪ್ರತಿಯೊಬ್ಬರು ಕೂಡ ಅವರವರ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಇನ್ನು ನಿರ್ದೇಶಕ ಪ್ರಕಾಶ್ ಅವರ ಬಗ್ಗೆ ಹೇಳೋದಾದರೆ, ಈ ಹಿಂದೆ ಅವರು ಒಂದಿಷ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಿದರು. ತಾರಕ್ ಸಿನಿಮಾ ಯಾವ ರೀತಿ ಇತ್ತು ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಆ ರೀತಿಯ ಸಿನಿಮಾ ಅಲ್ಲ ಇದು. ತಾರಕ್ನಷ್ಟು ಅದೊಂಥರ ಕಣ್ಣಂಚಲ್ಲಿ ನೀರು ಬರುತ್ತೆ. ಇದರಲ್ಲಿ ಆ ಥರ ಕಣ್ಣಂಚಲೆಲ್ಲ ನೀರು ಬರಲ್ಲ. ಒಂಥರ ಮಾಸಿಗೆ ಅಂದರೆ ಪೊಲಿಟಿಕಲ್ ಡ್ರಾಮಾ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾ ಚೆನ್ನಾಗಿದೆ, ಒಂದು ಸಲ ನೋಡ್ಬೋದು. ಹಾಗಂತ ನೆನಪಲ್ಲಿ ಉಳಿದುಕೊಳ್ಳೋದು ಏನಂತ ಹೇಳಿದ್ರೆ ದರ್ಶನ್ ಅವರು ಮಾತ್ರ. ಇಲ್ಲಿ ದರ್ಶನ್ ಮತ್ತು ಅಚ್ಯುತ್ ಕುಮಾರ್ ಅವರು ಮಾತ್ರ ನೆನಪಲ್ಲಿ ಉಳ್ಕೋತಾರೆ. ದರ್ಶನ್ ಅವರನ್ನು ಯಾವ ರೀತಿ ಬಳಸ್ಕೋಬೋದು ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಹಾಗಂದ ಮಾತ್ರಕ್ಕೆ ಪ್ರಕಾಶ್ ಅವರು ದರ್ಶನ್ ಅವರನ್ನು ಸರಿಯಾಗಿ ಬಳಸ್ಕೊಂಡ್ರ ಅಂತ ಕೇಳಿದರೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತೇಳಿದರೆ ಆ ಮಟ್ಟದಲ್ಲಿ ಏನೋ ಒಂಥರ ಒಂದು ಅನ್ಕೋತೀವಿ ನಾವು, ಅದು ಆಗಿಲ್ಲ ಅಂತಾದಾಗ ಸ್ವಲ್ಪ ಬೇಸರ ಆಗುತ್ತೆ. ನಿರೀಕ್ಷೆ ಸ್ವಲ್ಪ ಜಾಸ್ತಿ ಆಯಿತು, ಆ ನಿರೀಕ್ಷೆ ಅಷ್ಟೊಂದು ರೀಚ್ ಆಗಿಲ್ಲ. ಆದರೆ ದರ್ಶನ್ ಅವರ ಪಾತ್ರದ ಬಗ್ಗೆ ಹೇಳೋದಾದರೆ, ದರ್ಶನ್ ಅವರ ಕೇವಲ ಸಿನಿಮಾದ ಬಗ್ಗೆ ಹೇಳ್ತಿಲ್ಲ, ಕೇವಲ ದರ್ಶನ್ ಅವರ ಪಾತ್ರದ ಬಗ್ಗೆ ಅಷ್ಟೇ ಹೇಳ್ತಾ ಇರೋದು. ದರ್ಶನ್ ಅವರ ಪಾತ್ರದ ಬಗ್ಗೆ ಹೇಳೋದಾದರೆ ಹೌದು, ನಾವು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ಸ್ವಲ್ಪ ಜಾಸ್ತಿಯೇ ಮನೋರಂಜನೆ ಸಿಕ್ತು. ಕೇವಲ ದರ್ಶನ್ ಅವರ ಪಾತ್ರ ಮಾತ್ರ, ಸಿನಿಮಾದ ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳ್ತಾ ಇಲ್ಲ. ದರ್ಶನ್ ಅವರನ್ನು ಹೇಗೂ ಬೇಕಾದ್ರೆ ಬಳಸ್ಬೋದು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ. ಮತ್ತೊಂದಿಷ್ಟು ಅವರಿಗೆ ಚಿತ್ರಕಥೆಯಲ್ಲಿ ಒಂದಿಷ್ಟು ಸ್ವಲ್ಪ ಗಟ್ಟಿತನ ಮಾಡಿ ಇನ್ನೊಂದಿಷ್ಟು ಮಾಡ್ಬೋದಿತ್ತೇನೋ, ಆದರೆ ಅದು ಆಗಿಲ್ಲ. ಇನ್ನೊಂದಿಷ್ಟು ಸರಿಯಾಗಿ ದರ್ಶನ್ ಅವರನ್ನು ಈ ಸಿನಿಮಾದಲ್ಲಿ ಬಳಸ್ಕೋಬೋದಿತ್ತು, ಅದನ್ನು ಕೂಡ ಮಾಡಿಲ್ಲ. ಓವರಾಲ್ ಆಗಿ ಹೇಳೋದಾದರೆ, ಏನೋ ನಾವು ಒಂದು ನಿರೀಕ್ಷೆ ಇಟ್ಟು ಹೋಗ್ತೀವೋ ಅದನ್ನು ಆ ಮಟ್ಟದಲ್ಲಿ 100% ಫುಲ್ಫಿಲ್ ಮಾಡಿಲ್ಲ ಈ ಸಿನಿಮಾ. ಅದು ನಾವು ನಿರೀಕ್ಷೆ ಜಾಸ್ತಿ ಇಟ್ಟಿದ್ದೀವೋ ಅಥವಾ ಅವರು ಸಿನಿಮಾ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೋ ಅದು ಕೂಡ ಪ್ರಶ್ನಾರ್ಥಕ. ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಸಲ ನೋಡ್ಬೋದಾದಂಥ ಸಿನಿಮಾ, ಕೊಟ್ಟ ದುಡ್ಡಿಗೆ ಮೋಸ ಇಲ್ಲ. ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡುವಂಥ ಸಿನಿಮಾ. ದರ್ಶನ್ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡುವ ಎಳ್ಳಷ್ಟು ನೆಗೆಟಿವಿಟಿ ಈ ಸಿನಿಮಾದಲ್ಲಿ ಇಲ್ಲ. ನಾವು ದರ್ಶನ್ ಅವರೊಂದು 2 ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಿದರೆ, ದರ್ಶನ್ ಅವರೊಂದು 10 ಹೆಜ್ಜೆ ಮುಂದೆನೇ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಆ ಮಟ್ಟದಲ್ಲಿ ದರ್ಶನ್ ಅವರ ಅಭಿನಯ ಇದೆ. ಯಾರೆಲ್ಲ ದರ್ಶನ್ ಅವರು ಅಭಿನಯ ಮಾಡಲ್ಲ ಹಾಗೆ ಹೀಗೆ ಅಂತ ದರ್ಶನ್ ಅವರ ಬಗ್ಗೆ ನೆಗೆಟಿವ್ ಏನು ಮಾತಾಡ್ತಿರೋ, ಮೊದಲು ಈ ಸಿನಿಮಾವನ್ನು ನೋಡಿ ಆಮೇಲೆ ಮಾತಾಡಿ. ನಮಸ್ಕಾರ.